ಯುದ್ಧದಲ್ಲಿ ಗೆದ್ದಿದ್ದು ಅಮೆರಿಕ ಅಲ್ಲ, ನಾವೇ ಗೆದ್ದಿದ್ದು ಅಂತೇಳಿ ಇರಾನ್ ಘೋಷಣೆಯನ್ನು ಮಾಡ್ತಾ ಇದೆ. 2-3 ದಿನಗಳಲ್ಲಿ ನಮ್ಮನ್ನು ಸೋಲಿಸ್ತೇವೆ ಅಂತ ಹೇಳಿತ್ತು ಅಮೆರಿಕ. ಆದರೆ 40 ದಿನಗಳ ನಂತರವೂ ಕೂಡ ನಾವು ಅಚಲವಾಗಿದ್ದೇವೆ, ನಮ್ಮನ್ನು ಸೋಲಿಸಿಲ್ಲ ಅಮೆರಿಕ ಅಂತೇಳಿ ಇರಾನ್ ತಮಗೆ ತಾವೇ ಘೋಷಣೆಯನ್ನು ಮಾಡ್ಕೊಳ್ತಾ ಇದೆ. ಇಷ್ಟು ದಿನಗಳ ಕಾಲ ಅಮೆರಿಕ ಕೊಚ್ಕೊಳ್ತಾ ಇತ್ತು, ಈಗ ಇರಾನ್ ಘೋಷಣೆಯನ್ನು ಮಾಡ್ಕೊಳ್ತಾ ಇದೆ, ಕೊಚ್ಕೊಳ್ತಾ ಇದೆ. ನಮ್ಮನ್ನು ಸೋಲಿಸೋರು ಯಾರೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಈ ಒಂದು ಯುದ್ಧ ಏನು ನಡೆದಿದೆ, ಇರಾನ್, ಅಮೆರಿಕ, ಇಸ್ರೇಲ್, ಈ ಒಂದು ಯುದ್ಧದಲ್ಲಿ ಅಮೆರಿಕ ಈಗಾಗಲೇ ಸಂಧಾನ ಮಾತುಕತೆ ಮಾಡೋಣ ಬನ್ನಿ ಅಂಥೇಳಿ ಕರಿತಾ ಇದೆ. ಸೊ ಹೀಗಿರಬೇಕಾದ್ರೆ ಯುದ್ಧ ಗೆದ್ದವರು ನಾವೇ ತಾನೇ ಅಂಥೇಳಿ ಇರಾನ್ ಹೇಳ್ತಾ ಇದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಅವರು ಮಾತನಾಡಿದ. ಸದ್ಯ ಅಮೆರಿಕ ಇರಾನ್ ನಡುವೆ 2 ವಾರ ಕದನ ವಿರಾಮವಿದೆ. ಯುದ್ಧದಲ್ಲಿ ಗೆದ್ದಿದ್ದು ಅಮೆರಿಕ ಅಲ್ಲ, ನಾವೇ ಅಂಥೇಳಿ ಒಂದು ಕಡೆ ಇರಾನ್ ಇಲ್ಲಿ ಈಗಾಗಲೇ ಘೋಷಣೆ ಮಾಡಿಕೊಂಡಿದೆ. 2-3 ದಿನಗಳಲ್ಲಿ ನಮ್ಮನ್ನು ಸೋಲಿಸ್ತೇವೆ ಅಂಥೇಳಿ ಅಮೇರಿಕ ಹೇಳಿತ್ತು, ಅಮೇರಿಕ ಕೊಚ್ಕೊಂಡಿತ್ತು. ಇವ್ರದ್ದೇನೇ ಇದ್ರು ಇನ್ನೂ 2-3 ದಿನ ಅಷ್ಟೇ, ಇವ್ರನ್ನ ಹೊಡೆದಾಕ್ಬಿಡ್ತೀವಿ, ಧ್ವಂಸ ಮಾಡ್ತೀವಿ ಅಂಥೇಳಿ ಅಮೇರಿಕ ಹೇಳಿತ್ತು. ಆದರೆ 40 ದಿನ ಆದರೂ ಕೂಡ ಅವರು ಏನೂ ಮಾಡೋದಕ್ಕೆ ಆಗಿಲ್ಲ ಅಂಥೇಳಿ ಈಗ ಇರಾನ್ ಇಲ್ಲಿ ಕೊಚ್ಕೊಳ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಅಮೇರಿಕ, ಡೊನಾಲ್ಡ್ ಟ್ರಂಪ್ ಅವರಾಗಿರ್ಬೋದು, ಅಮೇರಿಕದ ಅಧಿಕಾರಿಗಳಾಗಿರ್ಬೋದು, ಒಬ್ರಿಗೊಬ್ರು ಕೊಚ್ಕೊಳ್ತಾ ಇದ್ರು. ನಾವು ಇರಾನ್ನ ಹಾಗೆ ಮಾಡಿಬಿಟ್ವಿ, ಹಿಂಗೆ ಮಾಡಿಬಿಟ್ವಿ, ಧ್ವಂಸ ಮಾಡಿದ್ದೀವಿ, ಎಷ್ಟೋ ನಗರಗಳನ್ನು ನಾಶ ಮಾಡಿಬಿಟ್ಟಿದ್ದೀವಿ, ಇರಾನ್ ಈಗಾಗಲೇ ಸೋಲನ್ನೊಪ್ಪಿಕೊಂಡಿದೆ, ಈ ರೀತಿಯಾಗಿ ಮಾತನಾಡ್ತಾ ಇತ್ತು. ಇನ್ನೇನು 2-3 ದಿನಗಳಲ್ಲಿ ನಾವು ನಿಮ್ಮನ್ನು ಸೋಲಿಸ್ತೀವಿ ಅಂಥೇಳಿ ಅಮೇರಿಕ ಈ ಹಿಂದೆ ಹೇಳಿತ್ತು. ಆದರೆ ಈಗ ಇರಾನ್ ಹೇಳ್ತಾ ಇದೆ 40 ದಿನ ಆದರೂ ಸಹಿತ ಇವರು ನಮ್ಮನ್ನ ಸೋಲಿಸಲಿಲ್ಲ, ನಾವು ಅಚಲವಾಗಿದ್ದೀವಿ ಅಂಥೇಳಿ ಇರಾನ್ ಹೇಳ್ತಾ ಇದೆ. ಸೊ ಈ ಒಂದು ಯುದ್ಧ ಫೆಬ್ರವರಿ 28ನೇ ತಾರೀಕು ಆರಂಭವಾದದ್ದು. ಸಾಕಷ್ಟು ದೇಶಗಳಿಗೂ ಕೂಡ ಒಂದು ಕಡೆ ತೊಂದರೆ ಆಯಿತು ಹಾರ್ಮುಜ್ ಜಲಸಂಧಿಯಿಂದ. ಸೊ ಹೀಗಿರಬೇಕಾದ್ರೆ ಅಮೇರಿಕ, ಇಸ್ರೇಲು ಎರಡೂ ದೇಶಗಳು ಇರಾನ್ ಮೇಲೆ ಸತತವಾಗಿ ದಾಳಿಗಳನ್ನು ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ಹೀಗಿರಬೇಕಾದ್ರೆ ಅಮೇರಿಕದ ಡೊನಾಲ್ಡ್ ಟ್ರಂಪ್ ಅವರು ತಮ್ಮನ್ನು ತಾವು ಜಂಬಾ ಕೊಚ್ಚಿಕೊಳ್ಳುವಂಥದ್ದು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅವರು ಸ್ಟೇಟ್ಮೆಂಟ್ಗಳನ್ನು ನೀಡಿದರು. ಸೊ 5 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಯುದ್ಧ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರ್ತಾರೆ. ಅದನ್ನು ಕೂಡ ಆ ಒಂದು ನಿಯಮವನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಅಮೇರಿಕದ ಡೊನಾಲ್ಡ್ ಟ್ರಂಪ್ ಅವರು ಏನೆಲ್ಲ ಮಾತುಗಳನ್ನು ಜಂಬ ಕೊಚ್ಕೊಳ್ತಾ ಇದ್ರು, ಸೊ ಈಗ ಅದೇ ರೀತಿಯಾಗಿ ಇರಾನ್ ಅವರು ಸಹಿತ ಮಾಡ್ತಾ ಇದ್ದಾರೆ. 2-3 ದಿನಗಳಲ್ಲಿ ನಮ್ಮನ್ನು ನೀವು ಹೊಡೆದುರುಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರಿ. ಆದರೆ 40 ದಿನ ಆದರೂ ಸಹಿತ ನೀವೇನು ಮಾಡೋದಕ್ಕೆ ಆಗಿಲ್ಲ. ಹಾಗಾದರೆ ಈ ಒಂದು ಯುದ್ಧದಲ್ಲಿ ಗೆದ್ದವರು ನಾವೇ ತಾನೇ ಅಂತೇಳಿ ಇರಾನ್ ಘೋಷಣೆಯನ್ನು ಕೂಗ್ಕೊಳ್ತಾ ಇದೆ.